ಎಲ್ಲರಿಗೂ ನಮಸ್ಕಾರ. ಯಾರಾದರೂ ಟೈಲರ್ಸ್ ಇರ್ತಾರಲ್ಲ, ಲೆಹಂಗಾ ಬ್ಲೌಸ್ ಹೊಲಿಬೇಕಾದ್ರೆ ಲಂಗ ಬ್ಲೌಸ್ ಆಗಲಿ ಮತ್ತು ಫ್ರಾಕ್ಸ್ ಆಗಲಿ ಯಾವುದೇ ಆಗಲಿ ಈ ಟಿಪ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಫ್ರಿಲ್ಸು ನೀಟಾಗಿ ಬರುತ್ತೆ. ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಇದಕ್ಕೆ ಈ ಥರ ಸ್ಟಿಚಸ್ ಹಾಕ್ಕೋಬೇಕು. ಯಾಕಂದರೆ ಐರನ್ ಇದ್ದರೆ ಸ್ವಲ್ಪ ಈ ಸ್ಟಿಚಸ್ ಹಾಕಿ ಐರನ್ ಮಾಡಿ ಮತ್ತು ಸೈಡ್ ಸ್ಟಿಚ್ನ ಮಾಡ್ಕೋಬೇಕು. ಅವಾಗ ಏನಾಗುತ್ತಂದರೆ ಕಸ್ಟಮರ್ ಲಾಂಗ್ ಸ್ಟಿಚ್ ಹಾಕ್ಬೇಕು. ಈ ಥರ ಮಿಡಿಲಲ್ಲಿ 1-2-3 ಹಾಕ್ಕೋಬೇಕು. ನಾನು ಇದಕ್ಕೆ 3 ಹಾಕಿದ್ದೀನಿ ಮತ್ತು ಲೆಹಂಗಾಗೆ 4 ಹಾಕಿದ್ದೀನಿ. ಒಂದು ಲೆಹಂಗಾ ಒಂದು ಫ್ರಾಕು ಸ್ಟಿಚ್ ಮಾಡಿ ನಾವು ಯಾವುದೇ ಮಾಡಿದ್ರು ಕೂಡ ನಾವು ಈ ಥರ ಸ್ಟಿಚಸ್ ಹಾಕ್ತೀವಿ. ಹಾಕಿ ಸಿಂಗಲ್ ಮೇಲೇ ಐರನ್ ಮಾಡಿ ಮತ್ತು ಸೈಡ್ ಸ್ಟಿಚ್ ಹಾಕಿದರೆ ನೀಟಾಗಿ ಫ್ರಿಲ್ಸ್ ಎಂಬುದು ನೀಟಾಗಿ ಕೂತ್ಕೊತವೆ. ಮತ್ತು ಕಸ್ಟಮರ್ ಕೊಡಬೇಕಾದ್ರೆ ನಾವು ಈ ಸ್ಟಿಚ್ಚನ್ನ ಲಾಂಗ್ ಸ್ಟಿಚ್ ಹಾಕಿರ್ತೀವಲ್ಲ, ರಿಮೂವ್ ಮಾಡಿಬಿಟ್ಟು ಕೊಟ್ಟರೆ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅವರು ನಾವು ಮನೆಗೆ ಹೋದ್ಮೇಲೆ ರಿಮೂವ್ ಮಾಡ್ಕೊತೀವಿ ಅಂದರೆ ಅದೇ ಥರ ಕೊಟ್ಬಿಟ್ರೆ ಕೂಡ ಇದೇನಾಗುತ್ತೆ ಗೊತ್ತಾ, ಫೋಲ್ಡಿಂಗಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫೋಲ್ಡಿಂಗ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಟಿಪ್ಪು ನೀವು ಯೂಸ್ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ರಿಸಲ್ಟ್ ಅನ್ನೋದು. ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ನಾನಾದರೆ ಎಲ್ಲ ಕಸ್ಟಮರ್ಸ್ಗೆ ಇದೇ ಥರ ಮಾಡಿಕೊಡ್ತೀನಿ. ಲಾಂಗ್ ಸ್ಟಿಚ್ ಹಾಕೋಬೇಕು. ಮಿಡಲಲ್ಲಿ ಲಾಂಗ್ ಸ್ಟಿಚ್ 3-4 ಇದಕ್ಕಾದ್ರೆ 4 ಹಾಕಿದ್ದೀನಿ ನಾನು, ಅದಕ್ಕೆ 3 ಹಾಕಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.